Hey Arvi fam, welcome back to our channel Reish Vasil. So I just woke up. ನಮ್ಮ ಮಮ್ಮಿ ಡ್ಯೂಟಿಗೆ ಹೋಗ್ಬೇಕು ಅಂತ ಅರ್ಜೆಂಟಲ್ಲಿ ರೆಡಿ ಆಗ್ತಾ ಇದ್ದಾರೆ. ನಾನು ನೋಡಿದ್ರೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಇರಿಟೇಟ್ ಮಾಡೋದಂದ್ರೆ ಸ್ವಲ್ಪ ಖುಷಿ ಗೈಸ್. ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ. ಅಮ್ಮ ದೋಸೆ ಮಾಡ್ಲಿಕ್ಕೆಲ್ಲ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೀರು ದೋಸೆ. ಸೊ ಹೋಗೋಣ, ಹೋಗ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡೋಣ. ಸೊ ಎಸ್, ರೆಡಿ ಆಗ್ತಾ ಇದೆ. ತಿರುಗಿಸಿ ಹಾಕಿದ್ದೀನಿ. ಕೆಲವೊಬ್ರು ನೀರು ದೋಸೆನ ತಿರುಗಿಸಿ ಹಾಕಲ್ಲ, ಬಟ್ ನಂಗೆ ತಿರುಗಿಸಿ ಹಾಕಿದ್ರೇನೆ ನಂಗೆ ಅದು ಇಷ್ಟ ಆಗೋದು. ಅದು ಯಾಕೆಂತ ನನಗೂ ಗೊತ್ತಿಲ್ಲ. ನಾನು ಮನೇಲೂ ಹೇಳ್ತಾರೆ ಏನಕ್ಕೆ ತಿರುಗಿಸ್ತೀಯಾ ಅಂತ, ಬಟ್ ಐ ಡೋಂಟ್ ನೋ ಗೈಸ್. ನಂಗೆ ಅದು ತಿರುಗಿಸ್ಲಿಲ್ಲ ಅಂದ್ರೆ ನೆಮ್ಮದಿ ಇರಲ್ಲ. ಅದಕ್ಕೆ ನಾನು ತಿರುಗಿಸ್ಬಿಡ್ತೇನೆ. ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ನಾನು ಇದನ್ನು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದ್ರೆ ನಮ್ಮಮ್ಮ ನಂಗೆ ಇದ್ರಲ್ಲಿ ಏನಾದ್ರೂ ಗಿಫ್ಟ್ ಕೊಡ್ಬೋದು, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಸೊ ಇದೆಲ್ಲ ಮುಗಿಸ್ಬಿಟ್ಟು ಸಿಗ್ತೀನಿ, ಓಕೆ ಗೈಸ್? ಸ್ಟ್ರೇಟ್ ಯೋನ್ ಹೋಗ್ಬಿಡಿ ಎಲ್ಲೋ. ಏನ್ ಮಮ್ಮಿ ಅದು? ದೋಸೆ ಹಾಕೋತೀನಿ ಮಧ್ಯಾಹ್ನಕ್ಕೆ. ಯಾರ್ ಮಮ್ಮಿ ದೋಸೆ ಪ್ರಿಪೇರ್ ಮಾಡಿದ್ದು? ನನ್ ಮಗಳು. ನಾನೇ ತಾನೆ? ಇಷ್ಟು ಸಣ್ಣ ಸಣ್ಣ ಕಾಂಪ್ಲಿಮೆಂಟ್ಸ್ ನಂಗೆ. ಅದು ನಾನೇ ಕೇಳಿ ಇಸ್ಕೊಳ್ಳೋದು ಗೈಸ್, ಅವರೆಲ್ಲ ಹೇಳಲ್ಲ. ದೊಡ್ಡ ಮನುಷ್ಯರು ನಾವೇ ಕೇಳ್ಬೇಕು ಯಾರು ಮಾಡಿದ್ದು ಏನು ಅಂತ ಅಂತೆಲ್ಲ. ಸಾಕಾ? ಸಾಕು. ಬೈ ಬಾಯ್. ಯಾವ ಡ್ರಿಂಕ್ ಅಂತ ನಿಮ್ಗೇನಾದ್ರು ನಾನು ಹೇಳ್ಬೇಕು ಅಂತಿದ್ರೆ ಡು ಕಮೆಂಟ್. ಖಾಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಆಯ್ತು ಗೈಸ್. ಈಗ ನಾನು ಫ್ರೆಶ್ ಅಪ್ ಆಗಿ ಬಂದಾಯ್ತು. ಸೊ ಈಗ ಹೋಗ್ಬಿಟ್ಟು ಫಸ್ಟ್ ತಿನ್ಕೊಂಡು ಆಮೇಲೆ ನಮ್ಗೆ ಹೊರಗಡೆ ಹೋಗೋದಿದೆ. ಇವತ್ತು ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಗೈಸ್. ನನಗೆ ಬ್ಲಾಗ್ ಮಾಡ್ತಾ ಸ್ವಲ್ಪ ದಿನ ಏನಾದರೂ ಗ್ಯಾಪ್ ಬಿಟ್ಬಿಟ್ಟೆ ಅಂದರೆ ಸಡನ್ಲಿ ಮರ್ತೋಗ್ಬಿಡುತ್ತೆ ಏನೇನು ಇರಬೇಕು ಅಂತ. ನನ್ನ ಫ್ರೆಂಡ್ ಒಬ್ರಿದ್ದಾರೆ, ಅವರ ಮನೆಗೆ ಹೋಗ್ಬೇಕು ಆ್ಯಂಡ್ ಅವರನ್ನು ಕರ್ಕೊಂಡು ಹಾಗೆ ಹೊರಗಡೆ ಒಂದು ಹೋಗೋಣ ಅಂತ. ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಹೊಟ್ಟೆ ಹಸಿವಾಗ್ತಿದೆ ಗೈಸ್. ಸೊ ಸ್ವಲ್ಪ ಕಾಫಿ. ಅದೇ ಈಗ ಮಾಡಿದ್ರೆ ಚೆಲ್ಲೋಗ್ಬಿಡುತ್ತೆ, ಅದಕ್ಕೆ ಭಯ. ಆ್ಯಂಡ್ ಸ್ವಲ್ಪ ದೋಸೆ ಸಕ ಅಲ್ಟಿಮೇಟ್. ಅದಕ್ಕೆ ಹೇಳೋದು ಮನೆ ಊಟ ಇಸ್ ಮನೆ ಊಟ. ಪ್ಲಸ್ ನನ್ನ ಮನೇಲಿ ಸ್ವಲ್ಪ ಖಾರ ತಿಂತೀವಿ, ಖಾರ ಇರುತ್ತೆ. ಹಾಗಾಗಿ ನನಗೆ ಮನೆ ಊಟನೇ ಇಷ್ಟ. ಸೊ ಇದೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ ಗೈಸ್. ಮಾತಾಡ್ತಾ ಇದ್ರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ಖಾಲಿ ಮಾಡ್ಕೊಂಡು ಸಿಗ್ತೀನಿ. ಓಕೆ, ಬ್ರೇಕ್ಫಾಸ್ಟ್ ಆಯಿತು, ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋಯ್ತು ಗೈಸ್. ರೆಡಿ ಆಗೋಣ ಗೈಸ್. ಆಲ್ರೆಡಿ ನಾನು ಅಕ್ಕನ 10 o'clock ರೆಡಿ ಇರಿ ಬರ್ತೀನಿ ಅಂತಿದ್ದೀನಿ. ಆಲ್ರೆಡಿ 9:45 ಆಗೋಗಿದೆ. ಸೊ ಗೆಟ್ ರೆಡಿ ವಿತ್ ಮೀ, ಕಮ್. ನಮ್ಮ ಮಮ್ಮಿನೂ ಗೆಟ್ ರೆಡಿ ವಿತ್ ಮೀ ಮಾಡ್ತಾರೆ ಗೈಸ್. ಮಮ್ಮಿ ಅಯ್ಯೋ ಭಯ ಪಟ್ಕೋತಾರೆ. ಅಯ್ಯೋ ನಮ್ಮ ಮಮ್ಮಿ ಯಾರಿಗೂ ಭಯ ಪಡಲ್ಲ. ಅವ್ರೊಂಥರ ಲಯನಸ್ ಇದ್ದಂಗೆ, ಆದ್ರೆ ಕ್ಯಾಮ್ರಾ ಕಂಡ್ರೆ ಭಯ ಪಡ್ತಾರೆ. ಈಗ ಗೊತ್ತಾಯ್ತು ನಮ್ಮಮ್ಮ ಯಾವ್ದಕ್ಕೆ ಭಯ ಪಡ್ತಾರೆ ಅಂತ. ನೆಕ್ಸ್ಟ್ ಟೈಮ್ ನನಗೆ ಬೈಬೇಕಾರೆ ಕ್ಯಾಮ್ರಾ ತಗೊಂಡು ಶೂಟ್ ಮಾಡಕ್ಕೆ ಶುರು ಮಾಡ್ಬಿಡ್ತೀನಿ. ಹಂಗೆ ಹೋಗ್ಬಿಡ್ತಾರಮ್ಮ.
ಐಡಿಯಾ ಗೊತ್ತಾಗೋಯ್ತು. ಇಷ್ಟು ದಿನ ಗೊತ್ತಿರ್ಲಿಲ್ಲ ನನಗೆ. ನಮ್ಮಮ್ಮಂಗೆ ಇವತ್ತು ಎಲ್ಲರೂ ಟೀಮೇಟ್ಸ್ ಎಲ್ಲ ಆರೆಂಜ್ ಟೀ ಶರ್ಟ್ ಹಾಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಅಲ್ಲ ಮಮ್ಮಿ? ಸೊ ನಮ್ಮಮ್ಮ ಆರೆಂಜ್ ಟೀ ಶರ್ಟ್ ಎಲ್ಲ ಹಾಕೊಂಡು ಕ್ಯೂಟಾಗೆಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ನಿಜ ಕ್ಯೂಟ್ ಇದ್ದಾರೆ ಅಲ್ಲ. ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆಲ್ಲ ಎಲ್ಲ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ ಗೈಸ್. ಏನೋ ಅಮ್ಮ ಏನೋ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಏನೋ ಕ್ರಿಯೇಟಿವಿಟಿ ಮಾಡ್ಬೇಕಂತೆ ಆಫೀಸಲ್ಲಿ. ನೋಡೋಣ, ನನಗೆ ಟೈಮ್ ಇದ್ರೆ ಹೋಗೋಣ ಅಮ್ಮನ ಆಫೀಸ್ಗೆ. ಓಕೆ, ಮೇಯ್ನ್ ಫಸ್ಟ್ ಸ್ವಲ್ಪ ಲಿಪ್ ಬಾಮ್ ಹಚ್ಕೊಬಿಡೋಣ. ಅದೇನಂತ ಗೊತ್ತಿಲ್ಲ ಗೈಸ್, ನಾನು ಎಷ್ಟೇ ಹೈಡ್ರೇಟ್ ಆಗಿದ್ರು ಲಿಪ್ಸ್ ಅಂತೂ ಸೋ ಡ್ರೈ ಆಗಿರುತ್ತೆ. ನಂಗಂತೂ ಟಯರ್ಡ್ ಆಗೋಗಿದೆ ಅದ್ರ ಬಗ್ಗೆ ಕೇರ್ ತಗೊಂಡು. ನಾನು ಯಾವತ್ತೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ಟಿಕ್ಕರ್ ಇಟ್ಕೊಳ್ಳೋದು ಮರ್ತೋಗ್ಬಿಡ್ತೀನಿ. ಸೊ ಫಸ್ಟ್ ಅದನ್ನು ಮಾಡೋಣ. ಯಾವ ಕೆಲಸನ ಜಾಸ್ತಿ ಮರ್ತೋಗ್ತೀವೋ ಅದನ್ನು ಫಸ್ಟ್ ಮುಗಿಸ್ಬಿಡ್ಬೇಕು. ಓಕೆ ಮಮ್ಮಿ, ಬಾಯ್. ನಮ್ಮ ಮಮ್ಮಿ ಹೊರಟ್ರು. ಬಾಯ್ ಮಮ್ಮಿ. ಸ್ಟಿಕ್ಕರ್ ಇಟ್ಕೊಂಡ್ರೆ ಸಮಥಿಂಗ್ ಡಿಫ್ರೆಂಟ್ ಅಲ್ಲ? ಇದನ್ನ ನಾನು ನಾರ್ಮಲಿ ಮಾಯಿಶ್ಚರೈಸರ್ ಆರ್ ಸಮಥಿಂಗ್ ಅದ್ರ ಜೊತೆಲಿ ಮಿಕ್ಸ್ ಮಾಡಿ ಹಾಕ್ತೀನಿ. ಬಟ್ ಇವತ್ತೇನು ಮಾಡಿದ್ದೀನಿ ಗೊತ್ತಾ, ಮಮ್ಮಿ ಹತ್ರ ಮಾತಾಡ್ಕೊಂಡು ಅದನ್ನ ಬಿಟ್ಬಿಟ್ಟೆ. ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಯಾಕೆ ಇಷ್ಟೊಂದು ನನಗೆ ಟಂಗ್ ಟ್ವಿಸ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಒಂದು ಐಲೈನರ್ ಹಾಕೊಂಡು ಬರ್ತೀನಿ. ಇದು ಶೇಡ್ ಡೈರೆಕ್ಟ್ ಆಗಿ ಒಂಥರ ಕಾಣಿಸ್ತಾ ಇದೆ, ಕ್ಯಾಮರಾದಲ್ಲಿ ಒಂಥರ ಕಾಣಿಸ್ತಾ ಇದೆ. ಬಟ್ ದಿಸ್ ಇಸ್ ಗುಡ್. ನನಗಿದು ಸೆಟ್ ಆಗ್ತದೆ. ನಾನು ಅವರನ್ನ ವೆಯ್ಟ್ ಮಾಡಿಸ್ತಾ ಇದ್ದೇನೆ. ನನಗೂ ವೆಯ್ಟ್ ಮಾಡೋದು ಇಷ್ಟ ಆಗಲ್ಲ. ಬಟ್ ಇವತ್ತು ಬೆಳಗ್ಗೆ ಬೇರೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಂಗಿದ್ರೆ ಅದು ಅಷ್ಟೊಂದೆಲ್ಲ ಇಂಪ್ಯಾಕ್ಟ್ ಆಗಲ್ಲ ನಮ್ಮ ರೋಟೀನ್ ಮೇಲೆ. ಬಟ್ ದೋಸೆ ಅನ್ನೋದಾದರೆ ಗೊತ್ತು ತಾನೇ, ನಿಂತ್ಕೊಂಡು. ಸೊ ಮಮ್ಮಿಗೂ ಐಡಿಯಾ ಇಲ್ಲ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಸೊ ಅವರು ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಗೈಸ್. ಸೊ ಕ್ರಿಸ್ಟಿನ್ ಮಾಡ್ಕೊಳ್ಳೋಣ, ಬೇಗ ಮಾತಾಡೋಕ್ಕೆ ಟೈಮ್ ಇಲ್ಲ. ನಾನು ಯಾಕೆ ಇದು ಕೋಟ್ ಚೂಸ್ ಮಾಡಿದೆ ಅಂದರೆ ಮ್ಯಾಟ್ರ್ ಇಷ್ಟೇ. ಅಂದರೆ ಹೊರಗಡೆ ಇನ್ ಕೇಸ್ ಬೆಂಗಳೂರಿನ ಒಂದು ಬೆಂಗಳೂರದ್ದು ಒಂದು ಕ್ಲೈಮೇಟ್ ನನಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಗೈಸ್. ಇಲ್ಲೇ ಇದ್ದೀನಿ ವರ್ಷಗಳಿಂದ, ಬಟ್ ಸ್ಟಿಲ್. ಯಾಕಂದರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಏನೂ ಅರ್ಥ ಆಗ್ತಿಲ್ಲ. ಸೊ ಇದು ಓಕೆ ಅಂತ ಅನ್ಕೋತೀನಿ. ಸೊ ಇದೆ ಸಾಕು. ಹೆಡ್ ಬ್ಯಾಂಡ್ ಎಲ್ಲೆಲ್ಲೋ ಹೋಗಿದೆ. ಒಂದು ಸ್ವಲ್ಪ ಹೇರ್ ರೆಡಿ ಮಾಡಿಕೊಂಡು ನಿಮ್ಗೆ ಗೊತ್ತಾ, ನಂಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಬಟ್ ನನಗೆ ಬರಲ್ಲ. ಏನು ವಿಪರ್ಯಾಸ ಅಲ್ವಾ? ನನಗಿಷ್ಟ ಬಟ್ ನನಗೆ ಬರಲ್ಲ.
ಈ ಸ್ಟ್ರೈಟ್ ಹೇರ್ ಇರೋರಿಗೆ ಕರ್ಲಿ ಹೇರ್ ಇಷ್ಟ ಆಗುತ್ತೆ, ಬಟ್ ನನಗೆ ಸ್ಟ್ರೈಟ್ ಇಲ್ಲ, ಕರ್ಲಿ ಹೇರ್. ಹಾಗಾಗಿ ನಂಗೆ ಯಾವತ್ತೂ ಸ್ಟ್ರೈಟ್ ಹೇರ್ ಇಷ್ಟ ಆಗುತ್ತೆ. ಸೊ ಕ್ಯೂಟ್. ಏನಿಲ್ಲ, ಒಂದು ಪೋನಿಟೈಲ್ ಹಾಕ್ಬಿಟ್ಟು ಹೋಗೋಣ. ಸೊ ತುಂಬ ಲೇಟ್ ಆಗಿದೆ, ಪಾಪ ಅವರನ್ನು ಕಾಯಿಸೋದು ಬೇಡ. 10ಕ್ಕೆ ಬರ್ತೀನಿ ಮನೆ ಹತ್ರ ಅಂತ ಹೇಳಿದ್ದೆ, ಬಟ್ ಇವಾಗ ಟೈಮ್ ನೋಡಿದ್ರೆ ಎಷ್ಟು ಗೊತ್ತಾ, 10:15 ಆಗಿದೆ. ಸೊ ಜಸ್ಟ್ ಒಂದು ಪೋನಿಟೈಲ್ ಹಾಕೊಂಡು ಹೋಗೋಣ. ಇಲ್ಲಿಂದ ಅಲ್ಲಿಗೆ ಸೊ ಯಾವತ್ತು ಹಿಂಗೆ ಮಾಡ್ತೀನಿ ಗೈಸ್ ನಾನು. ಯಾಕೆ ಗೈಸ್ ನಾನು ಹಿಂಗೆ ಸ್ವಲ್ಪನಾದ್ರೂ ಬೇಗ ರೆಡಿ ಆಗೋದು ಬೇಡ? ವಾಟ್ ರಶ್, ಸೋ ಬ್ಯಾಡ್. ನಂಗೆ ಹಿಂಗೆ ಬಿಟ್ಕೊಳ್ಳೋದು ತುಂಬ ಇಷ್ಟ ಗೈಸ್. ನನ್ನ ಹೇರ್ ಕಟ್ ಮಾಡ್ಸೋದು ಮೇನ್ ರೀಸನ್ ಏನು ಗೊತ್ತಾ, ನಂಗೆ ಈ ಥರ ಸೈಡ್ ಈ ಥರ ಬಿಟ್ಕೊಳ್ಳೋದು ತುಂಬ ಇಷ್ಟ. ಹಾಗಾಗಿ ಓಕೆ ಡನ್. ಇನ್ನು ಬಾಕಿ ಏನಾದರೂ ಇದ್ದರೆ ಅಲ್ಲೋಗಿ ರೆಡಿ ಆಗೋಣ. ಓಕೆ, ರೆಡಿ ಏನು ಆಗೋದಿಲ್ಲ ಈಗ. ಗೈಸ್ ಎಂತ ಗೊತ್ತಾ, ಅರ್ಜೆಂಟಲ್ಲಿ ಹೊಟ್ಟು ಬಂದಿದ್ದಾಯಿತು. ಅಕ್ಕ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅಣ್ಣಂಗೆ ಬಾಯಿ ಹೇಳ್ಬಿಟ್ಟು ಒಟ್ಟು ಬಂದಾಯಿತು. ಅಣ್ಣ ವೆಯ್ಟ್ ಮಾಡೋಣ. ಎಸ್, ನನ್ನ ಮನೆಯಿಂದ ಸ್ವಲ್ಪನೇ ದೂರ ಇರೋದು ಅಕ್ಕನ ಮನೆ. ಅಕ್ಕ ಅನ್ಬೋದು, ಫ್ರೆಂಡ್ ಅನ್ಬೋದು, ಏನು ಬೇಕಾದ್ರೆ ಅನ್ಬೋದು, ಗೊತ್ತಿಲ್ಲ. ಇವತ್ತು ಬಯಸ್ಕೊತೀನಿ ನಾನು. ತುಂಬ ಹೊತ್ತಾಯಿತು ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಲೆಟ್ಸ್ ಸಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಮೆಟ್ರೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಗೈಸ್. ಬಸ್ಸಲ್ಲಿ ಹೋದರೆ ಮೇಕಪ್ ಎಲ್ಲ ಹಾಳಾಗುತ್ತೆ. ಸೊ ಮೆಟ್ರೋದಲ್ಲಿ ಹೋಗೋಣ. ಓಕೆ, ಹೋಗ್ತಾ ತೋರಿಸ್ತೀನಿ. ಬಾಯ್. ಗೈಸ್ ಇಷ್ಟು ಕ್ರೌಡ್ ನೋಡಿ ಗೈಸ್, ಕ್ರೌಡ್. ಇದೆಲ್ಲ ಲಾಲ್ಬಾಗಿಗಿರೋದು ಅಂತ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್. ಅಣ್ಣ ಸೊ ಬ್ಯೂಟಿಫುಲ್ ಅಲ್ಲ? ರೈತರನ್ನು ಸ್ಮರಿಸೋಣ. ಎಷ್ಟು ಬ್ಯೂಟಿಫುಲ್ ಇದೆ ಗೊತ್ತಾ ಗೈಸ್ ಇವತ್ತು. ಓ ಮೈ ಗುಡ್ನೆಸ್. ಗೈಸ್ ಇಷ್ಟು ಜನ ಯಾಕೆ ನಿಂತಿದ್ದಾರೆ ಗೊತ್ತಾ? ನಿಮಗೆ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಗೈಸ್. ಹೋಗ್ತಾ ಇರೋದು ಇನ್ನೊಂದು ಕಡೆ. ಓಕೆ, ಐ ಡೋಂಟ್ ನೋ, ಟೈಮ್ ಇದ್ದರೆ ಹೋಗ್ತೀವಿ. ಗೈಸ್ ಇಲ್ಲೊಂದು ಕಾರ್ ನೋಡಿ ಗೈಸ್. ಫಾರಮ್ ಮಾಲ್ ಮುಗ್ದು ನನ್ನ ಮನೆ. ಆ್ಯಂಡ್ he made my day ಅಷ್ಟೇ.